মনো চল নিজ নিকেতনে, সংসার বিদেশে বিদেশির বেশে ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 114. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಸ್ವಾಮೀಜಿ ಆ ಎಲ್ಲ ಆಯೋಜಕರ ಬಗ್ಗೆ ಮಾತನಾಡ್ತಾ ಇದ್ದನ್ನು ಗಮನಿಸಿದ್ವಿ. ಈ ವಿಶ್ವಧರ್ಮ ಸಮ್ಮೇಳನವನ್ನು ಆಯೋಜನೆ ಮಾಡೋದಕ್ಕೆ ಅವ್ರಿಗಿದ್ದಂತಹ ಮುಖ್ಯ ಉದ್ದೇಶ ಏನು ಅನ್ನೋದನ್ನು ಸ್ವಾಮೀಜಿ ಇಲ್ಲಿ ಅಭಿವ್ಯಕ್ತಗೊಳಿಸ್ತಾ ಇದ್ರು. ಇದೆಲ್ಲದರ ಸಾರ ಸರ್ವಸ್ವ ಯಾಕೆ ಧರ್ಮವನ್ನು ನುಗ್ಸಿದ್ರು ಅಂದರೆ, ಅವರಿಗೆ ಕ್ರೈಸ್ತ ಧರ್ಮವೇ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠ ಅನ್ನೋದನ್ನು ಎತ್ತಿ ಹಿಡಿದು ತೋರಿಸ್ಬೇಕಿತ್ತು. ಹಾಗೆ ಅವರು ತಮ್ಮ ದೊಡ್ಡಸ್ತಿಕೆಯನ್ನು ಅನುಮಾನಕ್ಕೆಡೆಯಿಲ್ಲದ ಹಾಗೆ ಸಾಧಿಸಿ ತೋರಿಸುತ್ತೆ ಕ್ರೈಸ್ತ ಧರ್ಮ ಅನ್ನೋದನ್ನು ಸ್ವಾಮೀಜಿ ಈಗ ಅರ್ಥವಾಗಿತ್ತು. ಹೀಗೆ ಆ ವ್ಯವಸ್ಥಾಪಕರೆಲ್ಲರೂ ಕೂಡ ತೀರ್ಮಾನಿಸಿದ್ರು ಅನ್ನೋದನ್ನು ಸ್ವಾಮೀಜಿ ಹೇಳ್ತಿದ್ರು. ಈಗ ಅದರ ಮುಂದುವರೆದ ಭಾಗ. ಆದರೆ ಇಂಥವರ ನಡುವೆ, ಇಂಥವರ ಅಂದರೆ ಈ ಎಲ್ಲ ವ್ಯವಸ್ಥಾಪಕರ ನಡುವೆ ಈ ಸಮ್ಮೇಳನಕ್ಕೆ ಸಂಬಂಧಿಸಿದವರೇ ಅಲ್ಲದೆ ಸದುದ್ದೇಶವನ್ನು ಹೊಂದಿದ್ದಂಥ ವ್ಯಕ್ತಿಗಳು ಇರಲಿಲ್ಲ ಅಂತಲ್ಲ. ಸ್ವಾರ್ಥ ಪ್ರೇರಿತ ಭಾವನೆಗಳಿಂದಲೂ ಕೂಡ, ಧಾರ್ಮಿಕ ಪೂರ್ವಗ್ರಹದಿಂದಲೂ ಕೂಡ ದೂರವಾಗಿದ್ದಂಥ ಕೆಲವರು ಇದನ್ನು ತುಂಬ ವಿಶಾಲವಾದ ಅರ್ಥದಲ್ಲಿ ಸ್ವೀಕರಿಸಿದ್ರು. ವಿವಿಧ ಪಥಾವಲಂಬಿಗಳಾದಂತಹ ಸತ್ಯಾನ್ವೇಷಿಗಳ ನಡುವೆ ಪರಸ್ಪರ ಅರಿವು ಹಾಗೆ ಸಹೃದಯತೆಯನ್ನು ಬೆಳೆಸೋದಕ್ಕೆ ಇದೊಂದು ಅಪೂರ್ವ ಅವಕಾಶ ಅಂತ ಅವರು ನಂಬ್ಕೊಂಡಿದ್ರು. ಸಮ್ಮೇಳನವನ್ನು ಕಾತರದಿಂದ ಎದುರು ನೋಡ್ತಿದ್ರು. ಇಂಥದ್ರಲ್ಲಿ ಅಧ್ಯಕ್ಷ ಚಾರ್ಲ್ಸ್ ಬಾನಿ ಅವನು ಕೂಡ ಒಬ್ಬ ಆಗಿದ್ದ. ಆದರೆ ಈ ಸಮ್ಮೇಳನದ ಯೋಜನೆಯ ಸುದ್ದಿ ಹರಡ್ತಾ ಇದ್ದ ಹಾಗೆ ಕ್ರೈಸ್ತ ಸಂಸ್ಥೆಗಳಿಂದಲೂ ಕೂಡ, ಧರ್ಮ ಪ್ರಚಾರಕರಿಂದಲೂ ಕೂಡ ಪ್ರತಿಭಟನೆಯ ಗೊಣಗಾಟ ಕೇಳಿಬರ್ತು. ಬರ್ತಾ ಬರ್ತಾ ಇದು ಪ್ರಬಲವಾಗಿ ಎಲ್ಲ ಕಡೆ ತೀವ್ರವಾದಂಥ ವಿರೋಧದ ದನಿ ಪ್ರತಿಧ್ವನಿಸ್ತು. ತಾವು ನಂಬಿರುವಂಥ ಹಾಗೆ ಇತರರಿಗೂ ಕೂಡ ನಂಬುವ ಹಾಗೆ ಬೋಧಿಸೋದಕ್ಕಿರುವಂಥ ಏಕಮಾತ್ರ ಅವತಾರನಾದಂತಹ ಕ್ರಿಸ್ತನಿಗೂ ಕೂಡ ಏಕಮಾತ್ರ ಧರ್ಮವಾಗಿರುವಂತಹ ಕ್ರೈಸ್ತ ಧರ್ಮಕ್ಕೂ ಕೂಡ ಇದರಿಂದ ಅಪಚಾರವಾಗುತ್ತೇನೋ ಅನ್ನೋದು ಎಲ್ಲರೂ ಹೆದರಿದ್ರು. ತಾನು ಈ ಸಭೆಯಲ್ಲಿದ್ದಾಗ ಭಾಗವಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಘೋಷಿಸಿದಂತಹ ಕ್ಯಾಂಟರ್ಬರಿಯ ಆರ್ಚ್ ಬಿಷಪ್ ಸಮ್ಮೇಳನದ ಅಧಿಕಾರಿಗಳಿಗೆ ಬರೆದಿರುವಂಥ ಪತ್ರದಲ್ಲಿ ಅದಕ್ಕೆ ಕಾರಣವನ್ನು ಕೂಡ ಸ್ಪಷ್ಟವಾಗಿ ತಿಳಿಸೇ ಬಿಟ್ಟ. ಏನಂತ ಬರೀತಾನೆ? ಹೇಳ್ತಾನೆ, ನನ್ನ ಈ ನಿರ್ಧಾರಕ್ಕೆ ದೂರ ಪ್ರಯಾಣದ ಅಥವಾ ಇತರ ಅನುಕೂಲತೆಗಳು ಕಾರಣ ಅಲ್ಲ, ಆದರೆ ಧರ್ಮ ಅಂದರೆ ಕ್ರೈಸ್ತ ಧರ್ಮ ಒಂದೇ ಅಂತ ವಾಸ್ತವಾಂಶವನ್ನೇ ನಾನು ಬರೆದಿರೋದಕ್ಕೆ ಕಾರಣ ಅಂತ. ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೆ ಇಚ್ಛಿಸುವಂತಹ ಇತರ ಪ್ರತಿನಿಧಿಗಳಿಗೆ ಕ್ರೈಸ್ತ ಧರ್ಮದೊಂದಿಗೆ ಸಮಾನ ಮನ್ನಣೆ ಸ್ಥಾನಮಾನಗಳನ್ನು ಕೊಡದಲೇ ಸಮ್ಮೇಳನವನ್ನು ಹೇಗೆ ನಡೆಸೋದಕ್ಕೆ ಸಾಧ್ಯವೋ ನನಗಂತೂ ಅರ್ಥ ಆಗೋದಿಲ್ಲ. ಇಂತಹ ಒಂದು ಸಮ್ಮೇಳನವನ್ನು ನಡೆಸಿದ್ರೆ ಸರ್ವೋತ್ಕೃಷ್ಟವಾದಂತಹ ತನ್ನ ಕ್ರೈಸ್ತ ಧರ್ಮವನ್ನು ಇತರ ಅನಾಗರಿಕ ಧರ್ಮಗಳ ಪಂಕ್ತಿಯಲ್ಲೇ ಕೂಡ ಕುಳ್ಳಿಡಿಸಬೇಕಾಗುತ್ತಲ್ಲ. ಇಂತಹ ಅನ್ಯಾಯ ಎಲ್ಲಾದರೂ ಆಗೋದಕ್ಕೆ ಸಾಧ್ಯವೇನೋ? ಇದು ಅವನ ಆತಂಕ ಆಗಿತ್ತು. ಎಷ್ಟೋ ಜನ ಈ ಅಭಿಪ್ರಾಯವನ್ನು ಸಮರ್ಥಿಸಿದ್ರು ಕೂಡ. ಹಾಂಗ್ಕಾಂಗಿನ ಪಾದ್ರಿ ಒಬ್ಬ ಬರೀತಾನೆ, ನೀವು ನಿಮ್ಮನ್ನು ದಾರಿ ತಪ್ಪಿಸಿಕೊಂಡವರೂ ಪರವಾಗಿಲ್ಲ, ಆದರೆ ಇತರರ ತಪ್ಪನ್ನು ದಾರಿಗೆ ಎಳಿಬೇಡಿ. ನಿಮ್ಮನ್ನು ನಾನು ಬೇಡಿಕೊಳ್ತೇನೆ, ಪೊಳ್ಳು ಧರ್ಮಗಳ ಜೊತೆಗೆ ಹುಡುಗಾಟಿಕೆ ಆಡೋದಕ್ಕೆ ಹೋಗಿ ನಿಮ್ಮ ಅಮೂಲ್ಯವಾದ ಆತ್ಮವನ್ನು ಗಂಡಾಂತರಕ್ಕೆ ಸಿಕ್ಕಿಸ್ಕೊಳ್ಬೇಡಿ. ನೀವು ನಿಮಗೇ ಅರಿವಿಲ್ಲದ ಹಾಗೆ ಕ್ರಿಸ್ತನ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದೀರಿ ಅಂತ ಪತ್ರದಲ್ಲಿ ಬರೆದ. ಆದರೆ ಈ ಆರ್ಚ್ ಬಿಷಪ್ನಂತಹ ಅವರ ನಿಲುವನ್ನು ಕೆಲವು ಕಟ್ಟಾ ಕ್ರೈಸ್ತರೇ ಟೀಕೆ ಕೂಡ ಮಾಡಿದ್ರು. ಅವರು ಮತಭ್ರಾಂತರ ಹಾಗೆ ವರ್ತಿಸ್ತಿದ್ದಾರೆ ಅಂತಲ್ಲ, ಬದಲಾಗಿ ಕ್ರೈಸ್ತ ಧರ್ಮ ಅನ್ನುವಂಥದ್ದು ಇತರ ಕ್ಷುದ್ರ ಧರ್ಮಗಳಿಗೆ ಹೆದರಬೇಕಾದ ಗತಿ ಬಂದಿಲ್ಲ ಅನ್ನೋದು. ಅಮೆರಿಕದ ಒಬ್ಬ ಪಾದ್ರಿ ಪತ್ರವನ್ನು ಬರೆತಾ ಹೇಳ್ತಾನೆ, ನನ್ನ ನಿಶ್ಚಿತ ಅಭಿಪ್ರಾಯದ ಹಾಗೆ ಕ್ರೈಸ್ತ ಧರ್ಮ ಅನ್ನುವಂಥದ್ದು ಸರ್ವಶ್ರೇಷ್ಠ ಅನ್ನೋದನ್ನು ಮನದಟ್ಟು ಮಾಡಿಸೋದಕ್ಕೆ, ಅದನ್ನು ವೈಭವಯುತವಾಗಿ ಸ್ಫೂರ್ತಿಯುತವಾಗಿ ಮಂಡಿಸೋದಕ್ಕೆ ಯಾವ ಕ್ರೈಸ್ತನೂ ಕೂಡ ಹಿಂಜರಿಬೇಕಾಗಿಲ್ಲ.
ಸಮ್ಮೇಳನದಲ್ಲಿ ಪ್ರಚಂಡ ಜನಸಮೂಹ ನಡೆಯುವಂತಾದಾಗ ಆ ಸುವರ್ಣಾವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಭಗವಂತ ಹೇಗೆ ತನ್ನ ಸತ್ಯವನ್ನು ಮೊಳಗುತ್ತಾನೆ, ಹಾಗೆ ಹೇಗೆ ಕ್ರಿಸ್ತನ ಮುಂದೆ ಪ್ರತಿಯೊಬ್ಬನೂ ಕೂಡ ಮಂಡಿಯೂರಿ ತಲೆಬಾಗು ಹಾಗೆ ಮಾಡ್ತಾನೆ ಅನ್ನೋದನ್ನ ಅವನಲ್ದಲೇ ಬೇರೆ ಯಾರು ತಾನೇ ಅರ್ಥ ಮಾಡ್ಕೊಳಕ್ ಸಾಧ್ಯ. ಹೀಗೆ ಕ್ರೈಸ್ತ ಧರ್ಮದ ಜಾಹೀರಾತಿನ ದೃಷ್ಟಿಯಿಂದ ಸಮ್ಮೇಳನವನ್ನ ನೂರಾರು ಜನ ಬೆಂಬಲಿಸಿದ್ರು. ಈ ಅಭಿಪ್ರಾಯಗಳು ಸರ್ವಧರ್ಮ ಸಮ್ಮೇಳನದ ಉನ್ನತ ಆದರ್ಶಕ್ಕೆ ತದ್ವಿರುದ್ಧವಾಗಿದೆ ಅನ್ನೋದು ಅದರ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಬೋಸರ್ಗೂ ಕೂಡ ಹೊಳೆದಿರಲಿಲ್ಲ. ಅವರು ತಮ್ಮ ಉದಾತ್ತ ಭಾವನೆಯನ್ನ ಆಪ್ಯಾಯಮಾನವಾದಂತಹ ಮಾತುಗಳಲ್ಲಿ ವ್ಯಕ್ತಪಡಿಸಿ ಹೇಳಿದ್ರು. ಕ್ರೈಸ್ತ ಧರ್ಮ ಅನ್ನುವಂಥದ್ದು ಇತರ ಎಲ್ಲ ಧರ್ಮಗಳ ಸ್ಥಾನಮಾನವನ್ನ ಆಕ್ರಮಿಸಬೇಕಾಗಿದೆ ಅನ್ನೋದು ನಾವು ನಂಬ್ತೇವೆ. ಯಾಕೆ ಅಂದರೆ ಅದು ಇತರ ಎಲ್ಲ ಧರ್ಮಗಳಲ್ಲಿ ಇರುವಂತಹ ಸತ್ಯವನ್ನ ತನ್ನಲ್ಲಿ ಹೊಂದಿದವುದು ಅಷ್ಟೇ ಅಲ್ಲದೆ ಅವುಗಳಲ್ಲಿ ಇಲ್ಲದೆ ಇರುವಂತಹ ಅತಿ ಮುಖ್ಯವಾದ ಅಂಶವನ್ನ ಪಾಪ ವಿಮೋಚನೆಯ ಭರವಸೆಯನ್ನ ಕೊಡುತ್ತೆ. ಬೆಳಕಿಗೆ ಕತ್ತಲೆಯೊಂದಿಗೆ ಏನೂ ಸಂಬಂಧ ಇಲ್ಲದಲೇ ಇದ್ರೂ ಕೂಡ ನುಸು ಬೆಳಕಿನೊಂದಿಗೆ ಅದು ನಿಶ್ಚಿತವಾಗಿ ಹಾಗೆ ಒಡನಾಟವನ್ನ ಇಟ್ಟುಕೊಂಡ್ಬಿಟ್ಟಿದೆ. ಹಾಗಾಗಿ ಶಿಲುಬೆಯ ಪೂರ್ಣ ಬೆಳಕನ್ನು ಹೊಂದಿರುವವರು ಮುಸುಕು ಬೆಳಕಲ್ಲಿ ತಡಕಾಡ್ತಿರುವವರಿಗೆ ಸಹೃದಯ ಭ್ರಾತೃಭಾವದಿಂದ ಸಹಾನುಭೂತಿಯನ್ನ ತೋರಿಸಬೇಕಾಗಿದೆ ಅಂತ ಬರೀತಾರೆ. ಆದರೆ ಇಲ್ಲಿ ಇನ್ನೊಂದು ಮಾತನ್ನ ಕೂಡ ಹೇಳಬೇಕು. ಏನದು? ಹೆಚ್ಚಿನ ಕ್ರೈಸ್ತ ಧರ್ಮಾಧಿಕಾರಿಗಳು ಅಪಪ್ರಚಾರ ಹಾಗೆ ಆಧುನಿಕ ನಾಗರಿಕತೆಯ ಉಗ್ರ ಭೌತಿಕವಾದಂತಹ ನಡುವೆ ಕೂಡ ಸಹಸ್ರಾರು ಸ್ತ್ರೀ ಪುರುಷರು ದಿವ್ಯ ಉದ್ದೇಶವೊಂದರ ಈಡೇರಿಸೋದಕ್ಕಾಗಿ ಈ ಸರ್ವಧರ್ಮ ಸಮ್ಮೇಳನವನ್ನ ಕಾತರದ ಕಣ್ಣುಗಳಿಂದ ಇದನ್ನು ನೋಡ್ತಿದ್ರು ಅನ್ಬೋದು. ಯಾಕೆ ಅಂದ್ರೆ ಆಧ್ಯಾತ್ಮಿಕ ಸತ್ಯಗಳು ಎಲ್ಲೇ ಕಾಣಸಿಗ್ಲಿ ಅವುಗಳನ್ನು ಅನ್ವೇಷಿಸುವಂತಹ ಹಾಗೆ ಬಿಚ್ಚು ಮನಸ್ಸಿನಿಂದ ಸ್ವಾಗತಿಸುವಂತಹ ಪ್ರಾಮಾಣಿಕ ಬುದ್ಧಿ ಅಮೆರಿಕದ ಜನರಲ್ಲಿ ಈಗಾಗಲೇ ಇತ್ತು. ಆದರೆ ಜನ ಹೀಗೆ ಆಧ್ಯಾತ್ಮಿಕತೆಗಾಗಿ ಕಾತರರಾಗಿದ್ದು ಕೂಡ ನಿಜವಾದ ಉದಾರತೆಗೆ ಒಟ್ಟಾರೆ ಸಮಾಜ ಅಥವಾ ಕ್ರೈಸ್ತ ಧರ್ಮಾಧಿಕಾರಿಗಳ ಬೆಂಬಲ ಇರಲಿಲ್ಲ. ಆದರೆ ವಿಡಂಬನೆ ಅಂತ ಹೇಳಿದ್ರೆ ಸರ್ವಧರ್ಮ ಸಮ್ಮೇಳನ ಪ್ರಚಾರದ ಉದ್ದೇಶದಿಂದಲೇ ಯೋಜಿತವಾಗಿದ್ರೂ ಕೂಡ ಅಂತಿಮವಾಗಿ ಅದು ಮತಾಂಧತೆಯ ವಿನಾಶಕ್ಕೆ ಎಡೆ ಮಾಡಿಕೊಡ್ತು ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ನೋಡಬೇಕು. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.